ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತಾ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ, ಪ್ರಜಾಪ್ರಭುತ್ವ, ವಿಶ್ವ ಸಂವಿಧಾನ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶದ ಗುಲಾಮಗಿರಿ ಮುಕ್ತವಾದ ನಂತರ ಪ್ರಜಾಪ್ರಭುತ್ವ, ಸ್ವತಂತ್ರ ಭಾರತ ನಂತರ ಪ್ರಜಾಪ್ರಭುತ್ವ, ಭಾರತ ಸಂವಿಧಾನ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ B.R. ಅಂಬೇಡ್ಕರ್ಜಿರವರನ್ನು ಎಲ್ಲ ಮಾನವನ ಒಳಿತಿಗಾಗಿ ಮೂಢ ರೂಢಿ ಮುಕ್ತ, ಹಲವು ದೈವಗಳ ಮುಕ್ತ ಬಯಸಿದ ಎಲ್ಲ ಮಹಾಪುರುಷರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತಾ ಬಸವ ಕಲ್ಯಾಣದ ಭೂಮಿಯಿಂದ 150 ಕೋಟಿ ಭಾರತೀಯರಿಗೆ ಈ ಮುಂಜಾನೆಯ ಶರಣ. ಒಂದು ಬಸವಣ್ಣನವರ ವಚನ. ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ, ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ. ತಮ್ಮ ಮರೆತು ನಿಮ್ಮ ಮೆರೆದರೆ ಕೂಡಿಕೊಂಡಿರುವನು ನಮ್ಮ ಕೂಡಲ ಸಂಗಮ ದೇವ. 893 ವರ್ಷಗಳು ಕಳೆದು ಹೋದರೂ ಕೂಡ ಪ್ರತಿಯೊಬ್ಬರು ಅನುಭವ ಮಂಟಪದ ಬಸವಾದಿ ಶಿವಶರಣರ ವಚನಗಳನ್ನು ತೆಗೆದುಕೊಳ್ಳುತ್ತಾರೆ, ಅವುಗಳ ಬಗ್ಗೆ ಭಾವಾರ್ಥ ಹೇಳುತ್ತಾರೆ. ಆದರೆ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮದ ಉದ್ದೇಶ ಏನೇನಪ್ಪ ಅಂದರೆ, ಈ ದೇಶದಲ್ಲಿ ಇವತ್ತೇನು ಹಿಂದೂ ಅಂತ ಹೇಳ್ತಾ ಇದ್ದಾರಲ್ಲ, ಇವುಗಳ ಎಲ್ಲ ಅಂಧವಿಶ್ವಾಸ, ಪಾಖಂಡವಾದ, ಮೂಢರೂಢಿ ಆಚರಣೆಗಳ ವಿರುದ್ಧವಾಗಿ ಹುಟ್ಟಿರ್ತಕ್ಕಂಥದ್ದೇ ಅನುಭವ ಮಂಟಪದ ಶರಣರ ವಚನಗಳು. ಇಷ್ಟೆಲ್ಲ ಇದ್ದರೂ ಕೂಡ ಇದರಲ್ಲಿ 2500 ವಚನಗಳಿವೆ. ಎಲ್ಲ ವಚನಗಳು ಏನು ಹೇಳಿಕೊಡ್ತೇವೆ ಅಂದರೆ, ಒಬ್ಬ ರೈತ ತನ್ನ ಹೊಲದಲ್ಲಿ ಸ್ವಚ್ಛತೆ ಮಾಡಿ, ಮಳೆಯ ದಾರಿ ಕಾಯ್ದು, ಒಳ್ಳೆ ಬೀಜ ಗೊಬ್ಬರ ತಂದು ಬಿತ್ತು ನಂತರ ಅದರಲ್ಲಿ ಕಳೆ ಬರಲಾರ್ದಂತೆ ಅದನ್ನು ಬೆಳೆ ಯಾವ ರೀತಿ ಚೆನ್ನಾಗಿ ಬೆಳೆಸ್ತಾನಲ್ಲ, ಆ ರೀತಿ ಈ ಶರೀರವೆಂಬ ದೇವಸ್ಥಾನದೊಳಗೆ ಸೃಷ್ಟಿಕರ್ತ ಇದ್ದಾನೆ. ಇವನನ್ನು ನಂಬಿ ನಮ್ಮ ಒಳಗಿನ ಎಲ್ಲ ಅಜ್ಞಾನದ ಕಸವನ್ನು ತೆಗೆದು ಹಾಕಿ ಒಂದು ಸತ್ಯದ ಬೆಳೆಯನ್ನು, ಜ್ಞಾನವನ್ನು ಬೆಳೆಸುವ ಪ್ರಯತ್ನ ಮಾಡಿದ್ದಾರಲ್ಲ ನಮ್ಮ ಬಸವಾದಿ ಶಿವಶರಣರು. ಎಲ್ಲ ವಚನಗಳು ಇದರಲ್ಲಿವೆ. ಇವು 33 ಭಾಷೆಯಲ್ಲಿ ಸಿಗುತ್ತವೆ. ಆದರೆ ಎಲ್ಲರೂ ಇನ್ನೊಂದು ಬಸವಣ್ಣನವರ ವಚನ ನೆನಪು ಬರ್ತಾ ಇದೆ. ಹಾವಿನ ಡೊಂಕ ಹುತ್ತಕ್ಕೆ ಸಸಿನ, ನದಿಯ ಡೊಂಕ ಸಮುದ್ರಕ್ಕೆ ಸಸಿನ, ನಮ್ಮ ಕೂಡಲ ಸಂಗನ ಶರಣರ ಡೊಂಕ ಲಿಂಗಕ್ಕೆ ಸಸಿನ. ಅಂದರೆ ಅವತ್ತು ಬಸವಣ್ಣನವರು 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಉತ್ಪಾದಕ ವರ್ಗದವರು, ಎಲ್ಲರ ಮನಸ್ಸನ್ನು ಅಂತರಂಗದ ದೇವನ ಕಡೆ ಕೊಂಡೊಯ್ದಿದ್ದಾರೆ ಬಸವಣ್ಣನವರು ಮತ್ತು ಎಲ್ಲ ಶರಣರು. ಆ ರೀತಿ ಆಚರಣೆ ಮಾಡಿ ತೋರಿಸಿದ್ದಾರೆ. ಆ ನಂತರ ಅವರು ಅನುಭವದ ಮೂಲಕ ವಚನಗಳನ್ನು ಕೊಟ್ಟಿದ್ದಾರೆ ನಮಗೆ. ಇವತ್ತ ಈ ಭಾರತ ದೇಶದಲ್ಲಿ ಇಷ್ಟೊಂದು ಜಾತಿ ಭೇದಗಳು, ಹಲವು ದೈವಗಳು ತೆಗಿಲಿಕ್ಕೆ ಯಾಕೆ ಆಗಿಲ್ಲ? ವಚನಗಳನ್ನು ತೆಗೆದುಕೊಳ್ಳುತ್ತಾರೆ, ಆದರೆ ಅದರಂತೆ ಜನರನ್ನು ಏಕಲಿಂಗಾನಿಷ್ಠವಂತರನ್ನಾಗಿ ಮಾಡ್ತಕ್ಕಂಥ ಕಾರ್ಯ ಯಾರು ಕೂಡ ಮಾಡ್ತಾ ಇಲ್ಲ. ನಾವು ನೋಡ್ತಾ ಇದ್ದೀವಿ. ವಚನಗಳಿವೆ ಒಳಗಡೆ, ಶರಣರ ವಚನಗಳಿವೆ. ಮನೆ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲೋ ಈ ಥರ ಇದ್ದೆ. ಆದರೆ ಹೊರಗಿನ ಮೂಢ ರೂಢಿಯನ್ನು ಇದ್ದಿದ್ದು ಹಾಗೆ ಇಡ್ತಕ್ಕಂಥ ವ್ಯವಸ್ಥೆಯನ್ನು ಇಟ್ಟು ಮತ್ತೆ ಶರಣರ ವಚನಗಳನ್ನು ತೆಗೆದು ಹೇಳ್ತಕ್ಕಂಥದ್ದು ಎಷ್ಟು ಸರಿ ಇದೆ ಹೇಳಿ ನೋಡೋಣ.
ಒಂದು ವೇಳೆ ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ, ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ, ಇಲ್ಲಿ ನೋಡಿ, ಪ್ರತಿಯೊಬ್ಬ ಶರಣರು ಅವರೆಲ್ಲಿ ಹೊರಗಿನ ಎಲ್ಲ 33 ಕೋಟಿ ಅಜ್ಞಾನದ ಕಸವನ್ನು ತೆಗೆದು ಬಿಸಾಕಿದ್ದಾರೆ ವಚನಗಳ ಮೂಲಕ. ರುದ್ರಾಕ್ಷಿ ಇವೆಲ್ಲವೂ ಕೂಡ ಯಾರೇ ಒಬ್ಬರು ಮಠಾಧೀಶರು ಅವರೇ ಧರಿಸಿಕೊಂಡು ಬದುಕಬೇಕಂತ ಏನು ಹೇಳಿಲ್ಲ ನಮ್ಮ ಬಸವಾದಿ ಶರಣರು. ಪ್ರತಿಯೊಬ್ಬ ತುರುಗಾಯಿ ರಾಮಣ್ಣ ಹಣೆಯ ಮೇಲೆ ವಿಭೂತಿ, ರುದ್ರಾಕ್ಷಿ ಇಷ್ಟಲಿಂಗ, ಕುಂಬಾರ ಗುಂಡಯ್ಯ, ಮೇದಾರ ಕೇತಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಹುರಿಲಿಂಗ ಪೆದ್ದಿ, ಒಕ್ಕಲಿಗ ಮುದ್ದಣ್ಣ, ಸೊನ್ನಲಾಪುರದ ಸಿದ್ದರಾಮೇಶ್ವರು, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಸತ್ಯಕ್ಕ, ಸಂಕವ್ವ, ಕಾಶ್ಮೀರದ ರಾಜ ದಂಪತಿಗಳು, ಅಫ್ಘಾನಿಸ್ತಾನ ಮುಸ್ಲಿಂ, ಇವರೆಲ್ಲರೂ ಕೂಡ ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿದ ಬಳಿಕ ಮಾನವ ನಿರ್ಮಿತ ಮೂರ್ತಿಗಳಿಗೆ, ಕೈಲಿಂದ ಮಾಡಿದ ಮೂರ್ತಿಗಳಲ್ಲಿ ದೇವರನ್ನು ಕಂಡಿಲ್ಲ. ವಚನಗಳು ಹೇಳುತ್ತವೆ, ಈ ಶರೀರ ನಡೆದಾಡುವ ದೇವಾಲಯ ಇದೆಯಲ್ಲಪ್ಪ, ಇದು ಸುಳ್ಳಿದೆನಾ? ಯಾರಾದ್ರೂ ಹೇಳಿ ನೋಡೋಣ, ಸುಳ್ಳಿದೆನಾ? ಒಳಗಡೆ ಇದ್ದಿರುವ ಸೃಷ್ಟಿಕರ್ತ ಇದ್ದಾನಂತ ಹೇಳ್ಯಾರ. ನಾವು ಈ ಜಗತ್ಯವನ್ನು ನೋಡ್ತಕ್ಕಂಥದ್ದು ಇದೆಯಲ್ಲ, ಈ ಪಂಚೇಂದ್ರಿಯಗಳ ಮೂಲಕ ಇಡೀ ಜಗತ್ಯವನ್ನೇ ನೋಡ್ತಾ ಇಲ್ವಾ ನಾವು? ಯಾರು ತೋರಿಸ್ತಾ ಇದ್ದಾರೆ? ಎಷ್ಟೊಂದು ವಚನಗಳು ಬರೆದರೂ ಕೂಡ ಬರೇ ಜನರ ತಲೆಯಲ್ಲಿ ಬಸವಣ್ಣನವ್ರ ತತ್ವ ಇದ್ದ ಹಾಗೆ ಸರಿಯಾಗಿ ಜನರಿಗೆ ತಿಳಿಸಲಾರ್ದೇನೆ ಏನು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ. ಅಂದರೆ ಮತ್ತೆ ನಾವೆಲ್ಲರೂ ನಮ್ಮ ಮುಂದಿನ ಪೀಳಿಗೆ ಎಲ್ಲರೂ ಜ್ಞಾನಿ ಆಗುವ ಬದಲಾಗಿ ಅಜ್ಞಾನಿಗಳಲ್ಲಿ ಆಗಿನೇ ಇರಬೇಕು, ಗುಲಾಮರಾಗಿರಬೇಕು, ನಾವು ಹೇಳಿದ್ದೆ ಎಲ್ಲರೂ ಕೇಳಬೇಕು. ಈ ಥರ ಸಿಸ್ಟಮ್ ಇದು ಈಗ ಬೇಡವಾಗಿದೆ. ನಾನು ಅವಾಗಲೇ ಹೇಳಿದ್ದೀನಿ, ಇವತ್ತು ಇಂಥ ಒಂದು ದೇಶದಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ವೈಭವಕ್ಕಾಗಿ, ತಮ್ಮನ್ನೇ ಮೆರೆಸಿಕೊಳ್ಳುವ ಸಲುವಾಗಿ ಅಂಥ ಮಹಾತ್ಮ ಬಸವಣ್ಣನವರು ಶರಣರ ವಚನಗಳನ್ನು ಸುಟ್ಟವರು ಯಾರು? ಅವರ ಹತ್ಯೆ ಮಾಡಿದವರು ಯಾರು? ಎಷ್ಟೊಂದು ವಚನಗಳು ನೋವಿನಿಂದ ಬರೆದಿದ್ದಾರೆ ನಮ್ಮ ಬಸವಣ್ಣನವರು. ಇಂಥ ನೋವನ್ನು ಯಾರಿಗೂ ಅರ್ಥವಾಗ್ತಕ್ಕಂಥದ್ದಿಲ್ವಾ? ನೋಡಿ, ಎಲ್ಲ ಶರಣರು ಶ್ರೀ ಗುರು ಬಸವಲಿಂಗಾಯನ ಅಂತ ಹೇಳಿದ್ದಾರೆ. ಇಲ್ಲೇನು ಹೇಳ್ತಾರೆ? ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಗುರುವೇ ನಮಃ. ಬಸವಣ್ಣನವರು ಹೇಳಿದಂತೆ ಬಸವಣ್ಣನವರು ಶರಣರು ಜೀವಗಳಲ್ಲಿ ಶಿವನನ್ನು ಕಂಡರು. ಅವ ಎಂತಹ ಕೆಟ್ಟ ವ್ಯಕ್ತಿ ಇದ್ದರೂ ಕೂಡ ಅವನಲ್ಲಿ ಕೂಡ ದೇವರನ್ನು ಕಂಡರು ಬಸವಣ್ಣವರು. ಕಂಡು ಬಾಪ ನೀನು ತಿಳಿಲಾರ್ದಕ್ಕೆ ತಪ್ಪು ಮಾಡ್ತಾ ಇದ್ದಿ, ಅನುಭವ ಮಂಟಪದಲ್ಲಿ ಬನ್ನಿರಿ ಅಂಥೇಳಿ ಅವರೆಲ್ಲರನ್ನ ಅಪ್ಪ ಬಪ್ಪ ಅಯ್ಯ ಅಣ್ಣ ಅಂತೇಳಿ ಒಪ್ಪಿಕೊಂಡಲ್ಲ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಎಷ್ಟು ಮೋಸ, ಎಷ್ಟು ವಂಚನೆ. ಯಾರೋ ಗುರು ಅಂತ, ಯಾರೋ ಶಿಷ್ಯ. ನಮ್ಮ ಬಸವಣ್ಣನವರು ಹೇಳ್ತಾರೆ, ನಿಮ್ಮ ಅರಿವೇ ನಿಮಗೆ ಗುರು, ನಿಮ್ಮ ದೇಹವೇ ನಿಮಗೆ ದೇವಸ್ಥಾನ, ಕಾಯಕವೇ ಕೈಲಾಸ. ನಮ್ಮ ಒಳಗೆ ಇರ್ತಕ್ಕಂಥ ತಪ್ಪುಗಳನ್ನ ದಿನನಿತ್ಯ ಬಿಡುವ ಸಲುವಾಗಿಯೇ ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು. ಅವರೇನು ಗುಡಿ ಗುಂಡಾರಗಳನ್ನು ಕಟ್ಟಿದ್ರ? ತಿರಸ್ಕಾರ ಮಾಡಿದ್ದಾರೆ. ಅವಕ್ಕೆಲ್ಲ ವಚನಗಳಲ್ಲಿ ಎಲ್ಲವೂ ಓದ್ತಾ ಇದ್ದಾರೆ ಜನಗಳು. ನಮ್ಮ ಬಸವ ಕಲ್ಯಾಣದ ಈಗ ನೂತನ ಅನುಭವ ಮಂಟಪ ಬರೀ ಜನಗಳನ್ನು ನೋಡುವ ಕೇಂದ್ರಗಳಾಗಬೇಕು. ಅದರಲ್ಲಿ ಯಾವುದೇ ಒಂದು ಪಾಖಂಡ, ಅಂಧವಿಶ್ವಾಸ, ಮೂಢರೂಢಿ ಅಲ್ಲಿ ಯಾವುದು ಕೂಡ ನಡೆಯುವಂತಿಲ್ಲ. ಯಾಕೆಂದರೆ ಬಸವಾದಿ ಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಸರ್ವ ಸಮಾನತೆಯ ಸಕಲ ಜೀವಾತ್ಮರ ಲೇಸಿನ ಲಿಂಗಾಯತ ಧರ್ಮಕ್ಕೆ ಯಾವುದೇ ಏನು ದೆವ್ವ ಭೂತ ಅದು ಇದು ಇದಂತೇಳಿ ಸುಳ್ಳು ಹೇಳ್ತಾ ಇದ್ದಾರಲ್ಲ, ಇವೆಲ್ಲವೂ ಜನರಿಗೆ ಭಯಭಕ್ತಿ. ಈ ಒಂದು ಬಸವಣ್ಣನವರು ವಚನಿದೆ, ಮಾರಿ ಮಸಣಿ ಎಂಬುದು ಬೇರೆ ಇಲ್ಲ ಕಾಣಿರೋ. ಮಾರಿ ಎಂದರೇನು? ಮಾರಿ ಎಂದರೇನು?
ಈ ಕಣ್ಣುಗಳು ತಪ್ಪಿ ನೋಡಿದರೆ ಮಾರಿ, ಈ ನಾಲಿಗೆ ತಪ್ಪಿ ನುಡಿದರೆ ಮಾರಿ. ನಮ್ಮ ಕೂಡಲ ಸಂಗಮ ದೇವನನ್ನ ನೆನಹು ಮರೆತರೇ ಮಾರಿ ಅಂತ ಹೇಳಿದಾರಲ್ಲಪ್ಪ. ಎಲ್ಲಿ ದರ್ಶನ ಪಡಿಬೇಕು ನಾವೆಲ್ಲ? ದೇವರ ದರ್ಶನ ಎಲ್ಲಿ ಮಾಡಬೇಕು? ದಿನನಿತ್ಯ ನಮಗೆ ವರ್ಷಿಗೊಂದ್ಸಲ ಶಿವರಾತ್ರಿ ಹಬ್ಬ ಅಲ್ಲ, ಅನುಭವ ಮಂಟಪದ ಇತಿಹಾಸ. ದಿನನಿತ್ಯ ನಾವು ಗಾಳಿ, ಸೃಷ್ಟಿಕರ್ತನ ಗಾಳಿ, ಭೂಮಿಯ ಮೇಲಿನ ಅನ್ನ, ನೀರು ಎಲ್ಲವನ್ನು ಪಡೆದು ಈ ದೇಹದೊಳಗೆ ಇದ್ದಾನಲ್ಲ, ಈ ದೇಹದೊಳಗಿನ ಜ್ಞಾನ ಶಕ್ತಿಯೇ ಜಗತ್ತು ತುಂಬವಿದೆ. ಈ ದೇಹ ಬೇರೆ ಅಲ್ಲ, ಈ ಬ್ರಹ್ಮಾಂಡ ಬೇರೆ ಅಲ್ಲ. ಈ ತತ್ವವನ್ನು ತಿಳಿಸಿಕೊಡುತ್ತದೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮ ಎಂದು ನಾನು ಘಂಟಾಘೋಷವಾಗಿ ಹೇಳ್ತಿದ್ದೇನೆ. ಹೇಳ್ತಾ, ಅರಿತರೆ ಶರಣ, ಮರೆತರೆ ಮಾನವ, ಮರೆಯದೆ ಧ್ಯಾನಿಸು ನಮ್ಮ ಕೂಡಲ ಸಂಗಮ ದೇವನ. ಕೂಡಲ ಸಂಗಮ ದೇವ ಅಂದರೆ ಕೂಡಲ ಸಂಗಮ ಊರಲ್ಲ, ಈ ಶರೀರವೇ ಕೂಡಲ ಸಂಗಮ, ಈ ಬ್ರಹ್ಮಾಂಡವೇ ಒಂದು ಕೂಡಲ ಸಂಗಮ ಎಂದು ಹೇಳುತ್ತಾ, ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ ಮಾಡಿ ಅಂತರಂಗದ ದೇವನಿಗೆ ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಅಷ್ಟೇ ಹೊರತಾಗಿ ನಮ್ಮದು ಯಾವುದೇ ಬೇಡಿಕೆಗಳನ್ನು ಇಟ್ಟುಕೊಳ್ಳಲು ನಮ್ಮ ಶರಣರು ಹೇಳಿಲ್ಲ. ಎಲ್ಲ ಬೇಡಿಕೆಗಳನ್ನು ಯಾರು ಹೇಳ್ತಾರಲ್ಲ ಸುಳ್ಳು. ನೋಡಿದ್ರಲ್ಲ, ಅಯೋಧ್ಯದಲ್ಲಿ ರಾಮ ಮಂದಿರದಲ್ಲಿ ಎಲ್ಲ ಏನೇನೋ ದುಡ್ಡು ಹಾಕಿ ಅವರೆಲ್ಲ ಯಾರು ತೊಗೊಂಡ್ರು? ಆ ಮೂರ್ತಿ, ರಾಮನ ಮೂರ್ತಿ ತೊಗೊಳ್ತಾ ನೋಡ್ರಿ. ಒಂದು ಮೂರ್ತಿ ಮುಂದಿಟ್ಟು ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಎಷ್ಟೋ ಜನರು ಸಾವಿಗೀಡಾದರು. ಅಲ್ಲಿ ಏನಾಗ್ತಾ ಇದೆ? 12ನೇ ಶತಮಾನದಲ್ಲಿ ಏನೇನು ಹೇಳಿದ್ರಲ್ಲ ಅದರೆಲ್ಲ ವಿರುದ್ಧವಾಗಿಯೇ ಮಾಡ್ತಕ್ಕಂಥದ್ದು. ಮತ್ತು ದೇಶಭಕ್ತಿ, ದೇಶ ಪ್ರೇಮ, ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ, ಸುಮ್ಮನೆ ಎಲ್ಲ ಫಾಲ್ತು ಸೊಳ್ಳ ಮಾತುಗಳು. ಇವೆಲ್ಲ ಇಂತಹ ಪಾಪದ ಕೆಲಸ ಮಾಡಿದರೆ ಯಾರಿಗೂ ಒಳ್ಳೆಯದಾಗೋದಿಲ್ಲ, ಎಂದಿಗೂ ಮುಕ್ತಿ ಸಿಗೋದಿಲ್ಲ. ನಾವು ಮುಕ್ತಿ ಪಡೆಯಬೇಕಾದರೆ ಸತ್ಯ ಶರಣರು ಕೊಟ್ಟ ವಚನ ಮಾರ್ಗದಿಂದ ಮಾತ್ರ ಹೋದರೆ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿದೆ, ಕಲ್ಯಾಣವಾಗಲಿದೆ. ಅದಕ್ಕಾಗಿ ನಮ್ಮ ದೇವರು ಬದುಕಲಿಕ್ಕಾಗಿ 2 ಕೈಗಳು ಕೊಟ್ಟಿದ್ದಾನೆ, 2 ಕಾಲುಗಳು ಕೊಟ್ಟಿದ್ದಾನೆ, ವಿಚಾರ ಮಾಡಿ ಬುದ್ಧಿ ಕೊಟ್ಟಿದ್ದಾನೆ, ನೋಡ್ಲಿಕ್ಕೆ ಕಣ್ಣುಗಳು ಕೊಟ್ಟಿದ್ದಾನೆ, ಕೇಳಿ ಕಿವಿ ಕೊಟ್ಟಿದ್ದಾನೆ. ಎಲ್ಲ ಇಂದ್ರಿಯಗಳು ನಾವು ಒಳ್ಳೆಯದಕ್ಕಾಗಿ ಬಳಸೋಣ ಎಂದು ಹೇಳುತ್ತಾ ಮತ್ತೆ ತಮ್ಮೆಲ್ಲರಿಗೆ ವಿನಂತಿಸಿಕೊಳ್ತೇನೆ. 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಿಸುವ ಕಾರ್ಯ ಮಾಡಿದ್ದರೆ ನಿಜಕ್ಕೂ ನಮ್ಮೆಲ್ಲರಿಗೂ ಕಲ್ಯಾಣವಾಗುತ್ತದೆ ಎಂದು ಹೇಳ್ತಾ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು ಎಂದು ಹೇಳ್ತಾ ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ. ಶ್ರೀ ಗುರು ಬಸವಲಿಂಗ. ನಾನು ಪದೇ ಈ ವಚನದ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ, ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕಳೆದ 27 ವರ್ಷಗಳ ಹಿಂದೆ 5 ರೂಪಾಯಿದೊಂದು ವಚನ ಬುಕ್ ತೊಗೊಂಡಿನಿ. ಅದರಲ್ಲಿ 25 ವಚನಗಳಿದ್ದು ಆ ವಚನಗಳೆಲ್ಲ ಓದುತ್ತಾ ಹೋದರೆ ನಿಜಕ್ಕೂ ರೋಗಿಗಳಿಗೆ ಗುಳಿಗೆ ಔಷಧ ತೆಗೆದುಕೊಂಡಾಗ ಯಾವ ರೀತಿ ಆರೋಗ್ಯ ಚೆನ್ನಾಗಿ ಆಗುತ್ತಲ್ಲ, ಹಾಗೆಯೇ ವಚನಗಳನ್ನು ಓದೋದ್ರ ಮೂಲಕ ನಮಗೆ ಸತ್ಯ ಯಾವುದು ಅಸತ್ಯ ಯಾವುದು ಅಂತೇಳಿ ಗೊತ್ತಾಗುತ್ತದೆ ಎಂದು ಹೇಳ್ತಾ, ತಾವು ಕೂಡ ವಚನಗಳನ್ನು ಓದಿರಿ, ನಿಮ್ಮ ಜೀವನ ಪಾವನ ಮಾಡಿಕೊಳ್ಳಲು ಬರುತ್ತದೆ ಎಂದು ಹೇಳ್ತಾ ಸರ್ವರಿಗೂ ಮತ್ತೊಮ್ಮೆ ಶರಣ.